ಅಕ್ಷಯ್ ಬಂದಿದ್ದಾರೆ ಅನ್ಸುತ್ತೆ. Come in. ಸಾರಿ ಅತ್ತೆ, ಮಲಗಿದ್ರಾ? ಡಿಸ್ಟರ್ಬ್ ಮಾಡಿದ್ನಾ? It's okay, Adi. Come inside. ಅತ್ತೆ, ನೀವೇನೋ ಚಿಂತೆಯಲ್ಲಿದ್ದೀರಾ ಅಂತ ನನಗೆ ಗೊತ್ತು, ಆದರೆ ಅದೇನು ಅಂತ ಗೊತ್ತಿಲ್ಲ. ಹಾಗೇನೂ ಇಲ್ಲ ಆದಿ. ಆಫೀಸಲ್ಲಿ ತುಂಬ ಕೆಲಸ ಇದೆ. ಅಕೌಂಟ್ಸು, ಆಡಿಟಿಂಗು, ವೆಂಡರ್ಸ್ ಜೊತೆಗೆ ಮೀಟಿಂಗು, ವೆಂಡರ್ಸ್ ಸೆಟಲ್ಮೆಂಟು, ಕಾಂಟ್ರಾಕ್ಟರ್ಸ್ ಜೊತೆಗೆ ಮೀಟಿಂಗು, ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್, ರಿಸೋರ್ಸ್ ಮ್ಯಾನೇಜ್ಮೆಂಟ್, ಲಾಜಿಸ್ಟಿಕ್ಸ್. ಅತ್ತೆ 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 ಸಾಕು ಸಾಕು ಸಾಕು. ನೋಡು, ನಿನಗೆ ಲಿಸ್ಟ್ ಕೇಳೋಕ್ಕೆ ಸಾಕಾಗೋಯ್ತಾ ಆದಿ? ನಂಗೆ ಲಿಸ್ಟ್ ಕೇಳಿ ಸಾಕಾಗಲಿಲ್ಲ ಅತ್ತೆ, ನನಗೆ ಅದನ್ನು ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟೆ. ಆದರೆ ನಾನು ಇಂಟ್ರೆಸ್ಟ್ ಇಲ್ಲ ಅಂತ ಬಿಡೋಕ್ಕಾಗಲ್ವಲ್ಲ ಆದಿ? ಅತ್ತೆ, ನೀವೀಗ ಈ ಶತಾಬ್ದಿ ಎಕ್ಸ್ಪ್ರೆಸ್ ಸ್ಪೀಡಲ್ಲಿ ಹೇಳಿದ್ರಲ್ಲ, ಇದೆಲ್ಲ ಜವಾಬ್ದಾರಿಗಳನ್ನೂ ಯಾರೋ ನಿನ್ನೆ ಮೊನ್ನೆ ನಿಮ್ಮ ತಲೆ ಮೇಲೆ ಹಾಕಿರೋದಲ್ಲ ಅತ್ತೆ. ನಾನು ಚಡ್ಡಿ ಹಾಕೊಂಡು ಓಡಾಡ್ತಾ ಇದ್ದಿದ್ದ ಕಾಲದಿಂದನೂ ನೀವೇ ನಿಮ್ಮ ತಲೆ ಮೇಲೆ ತಗೊಂಡು ಮಾಡ್ತಾ ಇರೋ ಜವಾಬ್ದಾರಿಗಳು. ಇದಕ್ಕೆ ನೀವು ಸುಸ್ತಾಗಲ್ಲ, ಡಲ್ ಆಗಲ್ಲ, ಬೇಜಾರಾಗಲ್ಲ ಅನ್ನೋದು ನಮ್ಮ ಮನೇಲಿ ಕೆಲಸ ಮಾಡೋ ನಾಗಿ ಪ್ರಸಾದ್ಗೂ ಗೊತ್ತಿರೋ ವಿಷಯ ಅತ್ತೆ. ನಿಮ್ಮ ಚಿಂತೆ ಶುರು ಆಗಿರೋದು ಆ ರೆಸಾರ್ಟಿಂದ, ನೀವು ಡಲ್ ಆಗಿರೋದು ಕೂಡ ಅಲ್ಲಿಂದ ಬಂದ ಮೇಲೇ. ಅದಂತೂ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅತ್ತೆ. ಅಲ್ಲಿ ಅಂಥದ್ದು ಏನಾಯ್ತತ್ತೆ? ಅಷ್ಟೊಂದು ಜವಾಬ್ದಾರಿಗಳನ್ನು ಹೊತ್ಕೊಂಡಿದ್ದೀನಿ ಅಂತ ಹೇಳ್ದೆಯಲ್ಲ, ಆ ಜವಾಬ್ದಾರಿಗಳ ಜೊತೆಗೆ ಸಮಸ್ಯೆಗಳ ಪ್ಯಾಕೇಜ್ ಕೂಡ ಬರುತ್ತೆ. ಅದನ್ನು ಮ್ಯಾನೇಜ್ ಮಾಡಬೇಕು. ದಿನ ಒಂದಲ್ಲ ಒಂದು ಸಮಸ್ಯೆ ಜೊತೆ ಗುದ್ದಾಡೋಳಿಗೆ ರೆಸಾರ್ಟಲ್ಲಿ ಏನಾದರೂ ಸಮಸ್ಯೆ ಆಗಿದ್ದಿದ್ರೆ ಅದನ್ನು ಬಗೆಹರಿಸ್ಕೊಳ್ಳೋಕೆ ಗೊತ್ತಾಗ್ತಿರ್ಲಿಲ್ವಾ? ನೀನು ಸುಮ್ಮನೆ ತಲೆ ಕೆಡ್ಸ್ಕೊತಿದ್ಯಾ ಆದಿ? ನಿಮ್ಮ ಚಿಂತೆಗೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅತ್ತೆ? ಸಂಜೀವ್ ಅವರೇ, ನಾನು ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ. ಅಲ್ಲ, ತುಂಬ ಕಷ್ಟಪಡ್ತಿದ್ದೀರಲ್ಲ. ಅದು ಈ ಆಯಿಂಟ್ಮೆಂಟ್ ಸ್ವಲ್ಪ ಉರಿಯುತ್ತೆ, ಅದಕ್ಕೆ. ಕೊಡಿ ಇಲ್ಲಿ ಅದನ್ನ. ಇಲ್ಲ ಪರವಾಗಿಲ್ಲ, ನಾನು ಹಚ್ಕೊತೀನಿ. ಪರವಾಗಿಲ್ಲ ಅಂದ್ಕೊಂಡು ನೀವು ಪರದಾಡ್ತಿರೋದನ್ನ ನೋಡೋಕ್ಕಾಗ್ತಿಲ್ಲ ಸಂಜೀವ್ ಅವರೇ. ಕೊಡಿ ಇಲ್ಲಿ, ಕೊಡಿ ಆಯಿಂಟ್ಮೆಂಟ್ನ. ಮೆಲ್ಲಿಗೆ. ನನಗೆ ಗೊತ್ತಿದೆ. ನಾನು 6ನೇ ಕ್ಲಾಸಲ್ಲಿ ಓದ್ತಿದ್ದಾಗ ನಂಗೆ ಸ್ಕೇಟಿಂಗ್ ಕಲಿಬೇಕು ಅಂತ ಹಠ ಮಾಡಿ ಸ್ಕೇಟಿಂಗ್ ಶೂಸ್ ತೆಗೆಸ್ಕೊಂಡೆ. ಅಯ್ಯೋ ಸಾರಿ, ನೋವಾಯ್ತಾ? ಇಲ್ಲ, ನೀವು ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದು ನೀವೇನೋ ಹೇಳ್ತಿದ್ರಲ್ಲ, ಅದನ್ನು. ಓಹ್, ಮನೆ ಹೊರಗಡೆ ರೋಡಲ್ಲಿ ನಾನು ಸ್ಕೇಟಿಂಗ್ ಮಾಡ್ತಿದ್ದೆ. ಸ್ಕೇಟಿಂಗ್ ಕಲಿತಿದ್ದೆ.
ಆವಾಗ ಬ್ಯಾಲೆನ್ಸ್ ತಪ್ಪಿ ಜಾರ್ ಬಿದ್ದು ನನ್ನ ಮಂಡಿ ಮೊಣಕೈ ಎರಡೂ ತುಂಬ ಡೀಪಾಗಿ ತರ್ಚೋಗ್ಬಿಡ್ತು. ಓ ಆಮೇಲೆ ಮೇಲ್ಗಡೆ 2 ಲೇಯರ್ ಸ್ಕಿನ್ ಹೋಗ್ಬಿಟ್ಟಿತ್ತು. ನಾನಂತೂ ಹತ್ಕೊಂಡು ಮನೆಗೆ ಬಂದೆ. ಆಗ ಅಪ್ಪ ಅಮ್ಮ ತಾತ 3 ಜನ ಸೇರ್ಕೊಂಡು ಹೀಗೆ ಆಯಿಂಟ್ಮೆಂಟ್ ಹಚ್ತಿದ್ರು. 3 ಜನ ಸೇರಿನಾ? ತುಂಬ ಸಿವಿಯರ್ ಗಾಯ ಆಗೋಗಿತ್ತಲ್ಲ, ಸಿಕ್ಕಾಪಟ್ಟೆ ಉರಿತಾ ಇತ್ತು. ನಾನಂತೂ ಎಣ್ಣೆಗೆ ಬಿದ್ದಿರೋ ಸಾಸಿವೆ ಥರ ಎಗರಾಡ್ತಿದ್ದೆ. ಅಪ್ಪ ಅಮ್ಮ ನನ್ನ ಹಿಡ್ಕೊಂಡು ತಾತ ಆಯಿಂಟ್ಮೆಂಟ್ ಹಚ್ತಾ ಇದ್ರು. ತುಂಬ ಜೋರು ಅನ್ಸುತ್ತೆ ನೀವು ಅವಾಗ. ಈಗ ನಿಮಗೂ ನಿಮ್ಮ ಗಾಯಕ್ಕೆ ಆಯಿಂಟ್ಮೆಂಟ್ ಸೋಕಿದ್ರೆ ಅಂತಿರಲ್ಲ, ನೀವು ಜೋರಾ? ಅಲ್ಲ, ಅದು ನೋವಿಗೆ. ನಾನು ಕೂಡ ನೋವಿಗೆ ಕಿರ್ಚಾಡಿದ್ದು. ಅಯ್ಯೋ ಸಂಜೀವ್ ಅವರೇ, ನಾನು ಆಯಿಂಟ್ಮೆಂಟ್ ಹಚ್ತೀನಿ. ಇಲ್ಲ ಇಲ್ಲ ಇಲ್ಲ, ನಾನು ಹಚ್ಕೊತೀನಿ, ಕೊಡಿ. ಅಲ್ಲಿ ನೀವು ಹೇಗೆ ಹಚ್ಕೋತೀರಾ? ನಾನು ಹಚ್ತೀನಿ, ನೀವು ಬಟನ್ ಬಿಚ್ಚಿ. ಬಿಚ್ಚಿ ಅಂದೆ. ಇನ್ನೊಂದು ಬಟನ್ ಬಿಚ್ಚಿ. ಇನ್ನೊಂದು ಸ್ವಲ್ಪ ಹಿಂದೆ. ರೋಜಾ, ಯಾಕೊಂಥರ ಇದೆಯಾ?